ಬೆಂಗಳೂರಿನಲ್ಲಿ 30 ಲಕ್ಷ ಹಣಕ್ಕೆ 90 ಲಕ್ಷ ಕೊಡ್ತಾರಂತೆ. ವಂಚಕರ ಜಾಲಕ್ಕೆ ಬಿದ್ದು 25 ಲಕ್ಷ ಕಳ್ಕೊಂಡ ವ್ಯಕ್ತಿ. ಮೋಸ ಮಾಡೋರಿರುವಾಗ ಈ ರೀತಿಯಾಗಿ ಇಂಥ ಪ್ರಕರಣಗಳು ಮರುಕಳಿಸ್ತಲೇ ಇರುತ್ತೆ. ಮೋಸ ಹೋಗೋರಿದ್ದಾಗ ಮೋಸ ಮಾಡೋರು ಇದ್ದೇ ಇರ್ತಾರೆ. ಅಂಥ ಒಂದು ಘಟನೆ ನಡೆದಿರುವಂಥದ್ದು ಬೆಂಗಳೂರು ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. 30 ಲಕ್ಷ ಹಣಕ್ಕೆ ಒಂದೇ ಸೀರಿಯಲ್ ನಂಬರ್ನ 90 ಲಕ್ಷ ಹಣ ಕೊಡೋದಾಗಿ ನಂಬಿಸಿತ್ತಂತೆ ಗ್ಯಾಂಗ್. 30 ಲಕ್ಷಕ್ಕೆ ಯಾರಾದರೂ 90 ಲಕ್ಷ ಕೊಡ್ತಾರೇನ್ರಿ? ನಂಬಿದಂಥವನು ಇನ್ಯಾವ ರೀತಿಯಾಗಿ ಯಾಮಾರಿದಾನೆ ಅನ್ನುವಂಥದ್ದು ನಾವಿಲ್ಲಿ ಕಾಣಬೇಕು. ಬರೋಬ್ಬರಿ 25 ಲಕ್ಷ ಹಣ ಸುಲಿಗೆ ಮಾಡಿದ್ರು ಆರೋಪಿಗಳು. ಬೆಂಗಳೂರು ದೇವನಹಳ್ಳಿ ಪೊಲೀಸರಿಂದ 9 ಮಂದಿ ಆರೋಪಿಗಳನ್ನ ಬಂಧಿಸಲಾಗಿದೆ. ಕೃಷ್ಣಕುಮಾರ್ ರೆಡ್ಡಿ, ಅಹಮದ್ ಶರೀಫ್, ವೇಣುಗೋಪಾಲ, ಸಂಪಂಗಿರಾಮ, ನಾರಾಯಣಸ್ವಾಮಿ, ಶಿವ, ಟಿವಿ ಮುರುಗೇಶ್, ಮಲಯಂ ಲತೀಫ್, ವೆಂಕಟೇಶ್ ಬಂಧಿತರಾಗಿದ್ದಾರೆ. ಕೃಷ್ಣಕುಮಾರ್, ವೇಣುಗೋಪಾಲ್ ಪ್ರಕರಣದ ಪ್ರಮುಖ ಆರೋಪಿಗಳಿವರು. ಕಡಿಮೆ ಹಣಕ್ಕೆ ಹೆಚ್ಚು ಹಣ ಕೊಡೋದಾಗಿ ಹೇಳಿ ವಂಚಿಸಿದ್ರು ಆರೋಪಿಗಳು. ಮೋಸ ಹೋಗೋರಿರುವಾಗ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದು ಇದಕ್ಕೇನೆ. ಆ ಗಾದೆ ಮಾತು ಸುಳ್ಳು ಅಲ್ವೇ ಅಲ್ಲ. ಕಳೆದ 13ನೇ ತಾರೀಕು ಇದೇ ರೀತಿ ಶಂಕರಪ್ಪ ಎಂಬುವವರಿಗೆ ವಂಚನೆಯಾಗಿತ್ತು. ಇದು ಗಾದೆ ಮಾತು ಅನ್ನೋದಕ್ಕಿಂತಲೂ ಲೋಕಾರೂಢಿಯಾಗಿ ಹೇಳುವಂಥ ಮಾತಿದು. ಮೋಸ ಹೋಗುವವರಿರುವಾಗ ಮೋಸ ಮಾಡೋರು ಇದ್ದೇ ಇರ್ತಾರೆ. ಇಲ್ಲಾಗಿರೋದು ಅದೇ. 30 ಲಕ್ಷ ಹಣಕ್ಕೆ 90 ಲಕ್ಷ ಕೊಡ್ತೀನಿ ಅಂತ ನಂಬಿಸಿ ನಾಮ ಹಾಕಿದ್ದಾರೆ. ವಂಚಕರ ಜಾಲಕ್ಕೆ ಬಿದ್ದು 25 ಲಕ್ಷ ಹಣ ಕಳ್ಕೊಂಡಿರುವಂಥವನ ಪರಿಸ್ಥಿತಿ ಹೇಗಾಗಬೇಡ. ಈ ಹಿಂದೆ ಕೂಡ ಇಂಥದ್ದೇ ಘಟನೆ ನಡೆದಿತ್ತಂತೆ. ಒಂದೇ ಸೀರಿಯಲ್ ನಂಬರ್ನ 90 ಲಕ್ಷ ಹಣ ಕೊಡೋದಾಗಿ ನಂಬಿಸಿತ್ತಂತೆ ಗ್ಯಾಂಗ್. ನಂಬಿ ಹಣ ತಂದ ವ್ಯಕ್ತಿಗೆ ಮಾನವ ಹಕ್ಕುಗಳ ರಕ್ಷಣೆ ಒದಗಿಸಲಾಗಿದೆ. ಬರೋಬ್ಬರಿ 25 ಲಕ್ಷ ಹಣ ಸುಲಿಗೆಯನ್ನು ಮಾಡಿದ್ರು ಆರೋಪಿಗಳು ಅನ್ನುವಂಥ ಮಾಹಿತಿ ಇದ್ದು, ಕೊನೆಗೂ ಆರೋಪಿಗಳನ್ನ ಹೆಡೆಮುರಿ ಕಟ್ಟಲಾಗಿದೆ. ಒಟ್ಟು 9 ಮಂದಿ ಖತರ್ನಾಕ್ ಆರೋಪಿಗಳು, ಖತರ್ನಾಕ್ ಖದೀಮ್ರು. ಕೃಷ್ಣಕುಮಾರ್ ರೆಡ್ಡಿ, ಅಹಮದ್ ಶರೀಫ್, ವೇಣುಗೋಪಾಲ್, ಸಂಪಂಗಿರಾಮ. ಇನ್ನು ಕೃಷ್ಣಕುಮಾರ್, ವೇಣುಗೋಪಾಲ್ ಈ ಪ್ರಕರಣದ ಪ್ರಮುಖ ಆರೋಪಿಗಳು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ಹಿಂದೆ ಕೂಡ ಹಲವರಿಗೆ ಇದೇ ರೀತಿಯಾಗಿ ವಂಚನೆ ಮಾಡಿದ್ದಾರೆ ಆರೋಪಿಗಳು. ಕಳೆದ 13ನೇ ತಾರೀಕು ಇದೇ ರೀತಿ ಶಂಕರಪ್ಪ ಎಂಬುವವರಿಗೂ ವಂಚಿಸಿದ್ರು ಅನ್ನುವಂಥ ಮಾಹಿತಿ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.